ವೆಲ್ಕಮ್ ಬ್ಯಾಕ್ ಮಾರ್ವೆಲ್ ಫ್ಯಾನ್ಸ್. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕೋಸ್ಕರನೇ ಬೆಳಗ್ಗೆ 5 ಗಂಟೆಗೆ ಎದ್ದು ವಿಡಿಯೋ ಮಾಡ್ತಿರೋದು. ಸೊ ಮುಂದಿನ ತಿಂಗಳು ಮಾರ್ವೆಲ್ ಅವ್ರ ಕಡೆಯಿಂದ ನಮಗೆ ಒಂದು ದೊಡ್ಡ ಸರ್ಪ್ರೈಸ್ ಬರ್ತಿದೆ. ಸೊ ಅದಕ್ಕೆ ನಾವು ರೆಡಿ ಆಗಬೇಕು. ಸೊ ನಿಮಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್ ಆ್ಯಂಡ್ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ರಿಪೋರ್ಟ್ಸ್ ಪ್ರಕಾರ ಮಾರ್ವೆಲ್ ಅವರು ಸೈಲೆಂಟ್ ಆಗೆಲ್ಲ ಟೀಸರ್ನ ರಿಲೀಸ್ ಮಾಡೋ ಥರ ಕಾಣ್ತಾ ಇಲ್ಲ. ಯಾಕಂದರೆ ಈಗ ಮಾರ್ವೆಲ್ ಸ್ಟುಡಿಯೋಸ್ ಅವರು ಒಂದು ವರ್ಲ್ಡ್ ವೈಡ್ ದೊಡ್ಡದಾಗಿ ಈಗಲಿಂದನೇ ಹೈಪ್ ಮಾಡಬೇಕು ಅಂತ, ಏನೋ ಒಂದು ದೊಡ್ಡ ಅನೌನ್ಸ್ಮೆಂಟ್ನ ಮಾಡಬೇಕು ಅಂತ ಮುಂದಿನ ತಿಂಗಳು ಅವತಾರ್ ಫೈರ್ ಆ್ಯಂಡ್ ಆ್ಯಶ್ ಮೂವಿಗೂ ಮುಂಚೆನೇ ಏನೋ ಒಂದು ಮಾಡಬೇಕು ಅಂತ ರೆಡಿ ಆಗಿದ್ದಾರೆ. ಮೇ ಬಿ ಇನ್ನೊಂದು ಚೇರ್ ವಾಚ್ ಆಗಿರಬಹುದು, ಅಥವಾ ಮುಂದಿನ ತಿಂಗಳು ಡಿಸೆಂಬರ್ 4ರಿಂದ 7 ತನಕ ಬ್ರೆಜಿಲಲ್ಲಿ CCXP ಇವೆಂಟ್ ಇದೆ. ಸೊ ಮೇ ಬಿ ಅಲ್ಲಿ ನಾವು ಏನಾದರೂ ಹೊಸ ಕ್ಯಾರೆಕ್ಟರ್ಗಳ ಅನೌನ್ಸ್ಮೆಂಟ್ ಆಗಿರಬಹುದು, ಅಥವಾ ಒಂದು ಚಿಕ್ಕದಾಗಿ ಟೀಸರ್ನ ನೋಡಬಹುದು. ಒಟ್ಟಿನಲ್ಲಿ ಈ ತಿಂಗಳು ಮಾರ್ವೆಲ್ ಫ್ಯಾನ್ಸ್ ಅವ್ರಿಗೆ ಒಂಥರ ಹಬ್ಬ ಅನ್ಬಹುದು. ಆ್ಯಂಡ್ ಮುಂದಿನ ತಿಂಗಳು ಆ ಹಬ್ಬನ ವಿಟ್ನೆಸ್ ಮಾಡೋಕ್ಕೆ ನಾವೆಲ್ಲರೂ ರೆಡಿ ಆಗಿದ್ದೀವಿ. ಸೊ ಮುಂದಿನ ತಿಂಗಳು ನಮಗೆ ಸಮಥಿಂಗ್ ಬಿಗ್, ಸಮಥಿಂಗ್ ಹ್ಯೂಜ್ ಆ್ಯಂಡ್ ಸಮಥಿಂಗ್ ಡೂಮ್ ಸಿಗುತ್ತೆ. ಮುಂದಿನ ತಿಂಗಳು ಡಿಸೆಂಬರ್ 18ಗೆ ಡಿಸ್ನಿ ಅವ್ರ ಕಡೆಯಿಂದ ಅವತಾರ್ ಫೈರ್ ಆ್ಯಂಡ್ ಆ್ಯಶ್ ಮೂವಿ ಬರ್ತಿದೆ. ಸೊ ಡಿಸ್ನಿ ಅವ್ರ ಹತ್ರನೇ ಮಾರ್ವೆಲ್ ಸ್ಟುಡಿಯೋಸ್ ಇರೋದ್ರಿಂದ ಅಂತಹ ದೊಡ್ಡ ಮೂವಿ ಜೊತೆಗೆ ಇನ್ನೊಂದು ದೊಡ್ಡ ಮೂವಿಯ ಒಂದು ಚಿಕ್ಕ ಟೀಸರ್ನ ರಿಲೀಸ್ ಮಾಡಬೇಕು ಅಂತ ರೆಡಿ ಆಗಿದ್ದಾರೆ. ಆದರೆ ಈಗ ಮಾರ್ವೆಲ್ ಸ್ಟುಡಿಯೋಸ್ ಅವರು ಯಾವ ಟೀಸರ್ ಹಾಕಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಯಾಕಂದರೆ ಈಗ ಅವ್ರ ಹತ್ರ 2 ಟೀಸರ್ ಇದೆ. ಸೊ ಒಂದು ಟೀಸರಲ್ಲಿ ನಾವು ನಮ್ಮ ಸ್ಟೀವ್ ರಾಜರ್ಸ್ ಮತ್ತು ಪೆಗಿ ಒಟ್ಟಿಗೆ ಒಂದು ಫ್ಯಾಮಿಲಿ ಆಗಿರೋದು ನೋಡ್ತೀವಿ. ಸೊ ಅವೆಂಜರ್ಸ್ ಎಂಡ್ ಗೇಮ್ ಮೂವಿ ಎಲ್ಲಿ ಮುಗೀತೋ ಅಲ್ಲಿಂದಾನೇ ಇದು ಶುರು ಆಗುತ್ತೆ. ಸೊ ಸ್ಟೀವ್ ರಾಜರ್ಸ್ ಅವನ ಕ್ಯಾಪ್ಟನ್ ಅಮೆರಿಕಾ ಶೀಲ್ಡ್ನ ಮತ್ತು ಅವನ ಕ್ಯಾಪ್ಟನ್ ಅಮೆರಿಕಾ ಪೋಸ್ಟ್ನ ಸ್ಯಾಮ್ ವಿಲ್ಸನ್ಗೆ ಕೊಟ್ಟು ಸ್ಟೀವ್ ರಾಜರ್ಸ್ ವಾಪಸ್ ಟೈಮ್ ಹಿಂದೆ ಹೋಗಿ ಸ್ಟೀವ್ ರಾಜರ್ಸ್ ಪೆಗಿ ಕಾರ್ಟರ್ ಒಂದು ನಾರ್ಮಲ್ ಲೈಫ್ನ ಎಂಜಾಯ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನಾವು ಸ್ಟೀವ್ ರಾಜರ್ಸ್ನ ಕ್ಯಾಪ್ಟನ್ ಅಮೆರಿಕಾಗಿಂತ ನೊಮ್ಯಾಡ್ ಆಗಿ ನೋಡ್ತೀವಿ. ಕಾಮಿಕ್ಸಲ್ಲಿ ನೊಮ್ಯಾಡ್ ಸ್ಟೀವ್ ರಾಜರ್ಸೇ ಆಗಿರ್ತಾನೆ. ಸ್ಟೀವ್ ರಾಜರ್ಸ್ಗೆ ಪಾರ್ಲಿಮೆಂಟ್ ಯಾವಾಗ ತುಂಬ ಡರ್ಟಿ ಕೆಲಸ ಮಾಡ್ತಿರೋದು ಗೊತ್ತಾಗುತ್ತೆ, ಆಗ ಅವನೇನು ಕೂಡ ಮಾಡೋಕ್ಕಾಗ್ತಿರಲ್ಲ. ಯಾಕಂದರೆ ಅವನು ಕೂಡ ಪ್ರೆಸಿಡೆಂಟ್ ಕೆಳಗೆ ಬರ್ತಿದ್ದ. ಸೊ ಅದಕ್ಕೋಸ್ಕರ ಅವ್ನಿಗೇನು ಮಾಡೋಕ್ಕಾಗ್ತಿರಲ್ಲ. ಆ್ಯಂಡ್ ಆಗ್ಲೇ ಅವನ ಒಂದು ಕ್ಯಾಪ್ಟನ್ ಅಮೆರಿಕಾ ಪೋಸ್ಟ್ನ ರಿಸೈನ್ ಮಾಡಿ ಅವನ ಕ್ಯಾಪ್ಟನ್ ಅಮೆರಿಕಾ ಶೀಲ್ಡ್ನ ವಾಪಸ್ ಕೊಟ್ಟು ಸೈಲೆಂಟಾಗಿ ಸೀಕ್ರೆಟಾಗಿ ಎಲ್ಲ ಡರ್ಟಿ ವರ್ಕ್ಸ್ನ ನಿಲ್ಲಿಸ್ತಿರ್ತಾನೆ. ಆ್ಯಂಡ್ ಆಗ್ಲೇ ಸ್ಟೀವ್ ರಾಜರ್ಸ್ ಅವನ್ನ ನೊಮ್ಯಾಡ್ ಅಂತ ಕಳ್ಕೊತಾನೆ. ಈ ನೊಮ್ಯಾಡ್ ಸೀರೀಸ್ ಕೂಡ ನಮಗೆ ಅವೆಂಜರ್ಸ್ ಎಂಡ್ ಗೇಮ್ ಮೂವಿ ಆಗಲೇ ಬರಬೇಕಾಗಿತ್ತು. ಆ ಸೀರೀಸಲ್ಲಿ ನಾವು ಕ್ಯಾಪ್ಟನ್ ಅಮೆರಿಕಾ ಅಂದರೆ ನಮ್ಮ ಸ್ಟೀವ್ ರಾಜರ್ಸ್ ವಾಪಸ್ ಸ್ಟೋನ್ಸ್ ಕೊಟ್ಟನ, ವಾಪಸ್ ಮಿಯೋನೇರ್ ಕೊಟ್ಟನ, ಅಥವಾ ಏನಾಯಿತು ಅಲ್ಲಿ. ಸೊ ಇವೆಲ್ಲ ನೋಡ್ಬೋದಾಗಿತ್ತು. ಆದರೆ ಕೋವಿಡಿಂದ ಇವೆಲ್ಲ ಕೂಡ ಶೋಸ್ ಕ್ಯಾನ್ಸಲ್ ಆಯಿತು. ಅದರಿಂದಾನೇ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ರೈಟರ್ ಆದ ಸ್ಟೀವನ್ ಮೆಕ್ಫೀಲಿ ಅವರು ಜೊತೆಗೆ ಡೈರೆಕ್ಟರ್ಸ್ ಆದ ರೂಸೋ ಬ್ರದರ್ಸ್ ಅವರು ಅವೆಂಜರ್ಸ್ ಡೂಮ್ಸ್ಡೇ ಮೂವಿನ ಅವೆಂಜರ್ಸ್ ಎಂಡ್ ಗೇಮಲ್ಲಿ ಏನಾಯಿತು ಅಲ್ಲಿಂದಲೇ ಶುರು ಮಾಡಬೇಕು ಅಂತ ರೆಡಿ ಆಗಿದ್ದಾರೆ. ಸೊ ಇಲ್ಲಿವರೆಗೂ ಏನೆಲ್ಲ ಫೇಸ್ 4, ಫೇಸ್ 5, ಫೇಸ್ 6 ನಡೀತೋ ಇವೆಲ್ಲ ಕೂಡ ಒಂದು ಕಡೆ ಇರುತ್ತೆ. ಆದರೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಸ್ಟೋರಿ ವಾಪಸ್ ಅವೆಂಜರ್ಸ್ ಎಂಡ್ ಗೇಮಿಂದನೇ ಶುರು ಆಗುತ್ತೆ. ಸೊ ನಾವಿಲ್ಲಿ ಸ್ಟೀವ್ ರಾಜರ್ಸ್ನ ಒಂದು ಲೀಕ್ ಫೋಟೋ ನೋಡಬಹುದು. ಇದರಲ್ಲಿ ನಾವು ಕ್ಯಾಪ್ಟನ್ ಅಮೆರಿಕಾನ ಒಂದು ಲಾಂಗ್ ಹೇರ್, ಲಾಂಗ್ ಬಿಯರ್ಡ್, ಬ್ರೌನ್ ಜಾಕೆಟಲ್ಲಿ ನೋಡ್ತೀವಿ. ಈ ಲುಕ್ಕು ಒಂಥರ ಇನ್ಫಿನಿಟಿ ವಾರಲ್ಲಿ ನಮ್ಮ ಸ್ಟೀವ್ ರಾಜರ್ಸ್ ಹೇಗಿದ್ನೋ ಅದೇ ಥರ ಕಾಣ್ತಿದೆ. ಇನ್ನೊಂದು ಟೀಸರ್ನ ಮೇನ್ ಫೋಕಸ್ ಬಂದು ನಮ್ಮ ಎಕ್ಸ್-ಮೆನ್ ಅವತಾರ್ ಫೈರ್ ಆ್ಯಂಡ್ ಆ್ಯಶ್ ಮೂವಿ ಜೊತೆಗೆ ಬರ್ತಿರುವ ಟೀಸರ್ ಒಂದು ಟೀಸರ್ ಆಗಿರಲ್ಲ ಅಂತೆ. ಒಂಥರ ಡಾಕ್ಟರ್ ಡೂಮ್ ಯಾರು, ಅವ್ನು ಏನಂತ ನಮಗೆ ಈ ಟೀಸರಲ್ಲಿ ತೋರಿಸ್ತಾರಂತೆ. ಆದರೆ ಇಡೀ ಟೀಸರಲ್ಲಿ ನಮಗೆ ಎಲ್ಲೂ ಕೂಡ ಡಾಕ್ಟರ್ ಡೂಮ್ನ ಫೇಸ್ ರಿವೀಲ್ ಮಾಡಲ್ಲ. ಸೊ ನನಗೆ ಈ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಯಾಕಂದರೆ ಫೇಸ್ 1ಇಂದ ಫೇಸ್ 3 ತನಕ ನಾವು ಟೋನಿ ಸ್ಟಾರ್ಕ್ನ ಅಥವಾ ನಮ್ಮ RDJನ ನಾವು ಒಂದು ಹೀರೋ ಫಿಗರ್ ಆಗಿ ಲೈಫ್ನ ಸ್ಯಾಕ್ರಿಫೈಸ್ ಮಾಡೋ ಹ್ಯೂಮನ್ ಬೀಯಿಂಗ್ ನೋಡಿದ್ದೀವಿ. ಆದರೆ ಈಗ ಅದೇ ಹ್ಯೂಮನ್ ಬೀಯಿಂಗ್ ಅಥವಾ ಅದೇ ಹೀರೋ ಈಗ ಅದೇ ಫೇಸ್ ಇಟ್ಕೊಂಡು ಒಬ್ಬ ವಿಲನ್ ಆಗಕ್ಕೆ ಬರ್ತಿದ್ದಾನೆ. ಒಬ್ಬ ಇಡೀ ಮಲ್ಟಿವರ್ಸ್ನ ಕೊಲೈಡ್ ಮಾಡಿ ಅವನದೇ ಒಂದು ವರ್ಲ್ಡ್ನ ಬಿಲ್ಡ್ ಮಾಡಬೇಕು ಅಂತ ಬರ್ತಿದ್ದಾನೆ. ಸೊ ಇಂತಹ ಹೈ ಸ್ಟೇಕ್ಸ್ ಇರೋ ವಿಲನ್ನ ನಾವು ಈ ಟೀಸರಲ್ಲೇ ಒಂದು ಮುಖ ರಿವೀಲ್ ಮಾಡಿದ್ರೆ ಅಷ್ಟು ಹೈಪ್ ಇರಲ್ಲ. ಯಾಕಂದರೆ ಟೋನಿ ಸ್ಟಾರ್ಕ್ ಅಥವಾ ನಮ್ಮ RDJ ಅವ್ರನ್ನ ವಾಪಸ್ MCU ಅಲ್ಲಿ ನಾವು 9-10 ವರ್ಷ ಆದ್ಮೇಲೆ ನೋಡ್ತಿರೋದು. ಸೊ ಅದನ್ನ ನಾವು ದೊಡ್ಡ ಸ್ಕ್ರೀನಲ್ಲಿ ಒಂದು ರಾಯಲ್ ಎಂಟ್ರಿಯಲ್ಲಿ ನೋಡಬೇಕು ಅಂತ ನಮ್ಮ ಫ್ಯಾನ್ಸ್ಗಳ ಆಸೆ ಇರುತ್ತೆ. ಈ ಮೂವಿಯಲ್ಲಿ ಡಾಕ್ಟರ್ ಡೂಮ್ನ ಬಾಡಿ ಸ್ಟೆಬಿಲಿಟಿ ಇರಲ್ಲ. ಅವ್ನು ಯಾವಾಗಲೂ ಅವ್ನ ಸೂಟ್ ಮೇಲೆ ಡಿಪೆಂಡ್ ಆಗಿರ್ತಾನೆ. ಅವ್ನ ಸೂಟಿಂದಾನೇ ಅವ್ನ ಪವರ್ಸ್ನ ವಾಪಸ್ ರೀಗೇನ್ ಮಾಡಬಹುದು, ಜೊತೆಗೆ ಅವನೇನು ಅನ್ಕೊಂಡೋ ಅದನ್ನ ಮಾಡೋಕ್ಕಾಗೋದು. ಸೊ ಈ ಒಂದು ಪಾಯಿಂಟು ತುಂಬಾ ಇಂಪಾರ್ಟೆಂಟ್ ಮತ್ತು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ.
ಯಾಕಂದ್ರೆ ಈ ಪಾಯಿಂಟ್ ಇಂದ ನಮಗೆ ಕನ್ಫರ್ಮ್ ಆಗುತ್ತೆ ದಟ್ ಡಾಕ್ಟರ್ ಡೂಮ್ ಬೇರೆ ಯಾರು ಅಲ್ಲ ಐರನ್ ಮ್ಯಾನ್ ನ ಒಂದು ವೇರಿಯಂಟ್ ಅಂತ. ಸೊ ಬ್ಯಾಕ್ ಟು ಅವೆಂಜರ್ಸ್ ಎಂಡ್ ಗೇಮ್. ಟೋನಿ ಸ್ಟಾರ್ಕ್ ನ ಸ್ನ್ಯಾಪ್ ಇಂದ ಅವನ ಬಾಡಿ ಸ್ಟೆಬಿಲಿಟಿ ಹೋಗುತ್ತೆ, ಅದರಿಂದ ಅವನ ಬಾಡಿಯಲ್ಲಿ ಹಾರ್ಟ್ ಬೀಟ್ ನಿಂತೋಗುತ್ತೆ. ಇದನ್ನೇ ನಮ್ಮ ಡಾಕ್ಟರ್ ಡೂಮ್ ಕೂಡ ಅವನ ಯೂನಿವರ್ಸ್ ಅಲ್ಲಿ ಟೋನಿ ಸ್ಟಾರ್ಕ್ ತರ ಸ್ನ್ಯಾಪ್ ಮಾಡಿ, ಆದ್ರೆ ಇಲ್ಲಿ ಟೋನಿ ಸಾಯಲ್ಲ, ಅದ್ರ ಬದಲು ಅವನೇ ಒಂದು ಸೂಟ್ ಆಫ್ ಆರ್ಮರ್ ನ ಬಿಲ್ಡ್ ಮಾಡಿ ಡಾಕ್ಟರ್ ಡೂಮ್ ಆಗಬಹುದು. ಸೊ ಅರ್ತ್ 616 ನ ಕ್ಯಾನನ್ ಇವೆಂಟ್ ನ ಇಟ್ಕೊಂಡು ಇಲ್ಲಿ ಡಾಕ್ಟರ್ ಡೂಮ್ ಆ ರಿಯಾಲಿಟಿನೇ ಆಳಿಸಬಹುದು. ಬಟ್ ಇವೆಲ್ಲದಕ್ಕೂ ಇದೆಲ್ಲ ಆಗಕ್ಕೂ ಏನ್ ಕಾರಣ, ಯಾರ ಕಾರಣ? ಡಾಕ್ಟರ್ ಡೂಮ್ ಇವೆಲ್ಲ ಏನಕ್ಕೆ ಮಾಡ್ತಿರೋದು? ಡಾಕ್ಟರ್ ಡೂಮ್ಗೆ ಯಾಕೆ ಇವೆಲ್ಲ ಆಗ್ತಿರೋದು? ಇವೆಲ್ಲದಕ್ಕೂ ಮೇನ್ ರೀಸನ್ ಬೇರೆ ಯಾರು ಅಲ್ಲ, ನಮ್ಮ TVA, ನಮ್ಮ ಸೀಕ್ರೆಟ್ ಟೈಮ್ ಲೈನ್, ಅಥವಾ ಇವೆಲ್ಲದಕ್ಕೂ ಒಬ್ಬನೇ ರೀಸನ್ ನಮ್ಮ ಕ್ಯಾಂಗ್ ದ ಕಾಂಕರರ್. ಸೊ ಡಾಕ್ಟರ್ ಡೂಮ್ನ ಅವನ ಯೂನಿವರ್ಸ್ ಅಲ್ಲಿ ಕಟ್ಟಾಕಿರೋದು, ಅಥವಾ ಡಾಕ್ಟರ್ ಡೂಮ್ನ ಎಲ್ಲ ಯೂನಿವರ್ಸ್ ಅಲ್ಲಿ ಅವರ ವೇರಿಯಂಟ್ಸ್ ಕಟ್ಟಾಕಿರೋದು ಬೇರೆ ಯಾರು ಅಲ್ಲ, ನಮ್ಮ ಹಿ ಹೂ ರಿಮೈನ್ಸ್. ಡಾಕ್ಟರ್ ಡೂಮ್ನ ಫ್ಯೂಚರ್ ನೋಡಿ ಅವನೇ ಈ ಡಿಸ್ಟ್ರಕ್ಷನ್ಸ್ಗೆ ಮೇನ್ ರೀಸನ್ ಆಗ್ತಾನೆ ಅಂತ ಗೊತ್ತಾಗ್ಮೇಲೆ TVA, ಸೀಕ್ರೆಟ್ ಟೈಮ್ ಲೈನ್ ಇವೆಲ್ಲಾನು ಬಿಲ್ಡ್ ಮಾಡಿರೋದು. ಮೊದಲು ಈ ನಮ್ಮ ಸೀಕ್ರೆಟ್ ಟೈಮ್ ಲೈನ್ ಅಲ್ಲೇ ಆಕ್ಸ್ ಇದ್ರು. ಆಕ್ಸ್ ಅಂದ್ರೆ A for ಅವೆಂಜರ್ಸ್, X for X-Men, E for ಎಟರ್ನಲ್ಸ್. ಇವರೆಲ್ಲ ಒಟ್ಟಿಗೆ ಇದ್ರು, ಆದ್ರೆ ಇವನ್ನೆಲ್ಲಾನು ಕೂಡ ಬೇರೆ ಬೇರೆ ಯೂನಿವರ್ಸ್ಗೆ ಹಾಕಿದ್ದು. ಜೊತೆಗೆ ಡಾಕ್ಟರ್ ಡೂಮ್ನ ವೇರಿಯಂಟ್ ಆಗಿ ನಮ್ಮ ಸೀಕ್ರೆಟ್ ಟೈಮ್ ಲೈನ್ ಅಲ್ಲಿ ಟೋನಿ ಸ್ಟಾರ್ಕ್ ನ ಬಿಟ್ಟಿರೋದು ಬೇರೆ ಯಾರು ಅಲ್ಲ, ನಮ್ಮ ಹಿ ಹೂ ರಿಮೈನ್ಸ್ ಇಲ್ಲಿ ಡಾಕ್ಟರ್ ಡೂಮ್ ಬದಲು ಡಾಕ್ಟರ್ ಡೂಮ್ ನ ಒಂದು ವೇರಿಯಂಟ್ ಆದ ಟೋನಿ ಸ್ಟಾರ್ಕ್ ನ ಬಿಟ್ಟರು ಕೂಡ ಸುಮ್ಮನೆ ಇರ್ತಾನ? ಟೋನಿ ಸ್ಟಾರ್ಕ್ ನ ಸಾಯಿಸ್ಬೇಕು ಅಂತ ಅದೇನೇನೆಲ್ಲ ಮಾಡ್ದ. ಅವೆಂಜರ್ಸ್ ಮೂವಿ ಎಂಡ್ ಅಲ್ಲಿ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಇಂದ ಬಚಾವಾದ ಅವೆಂಜರ್ಸ್ ಏಜ್ ಆಫ್ ಅಲ್ಟ್ರಾನ್ ಅಲ್ಲಿ ಟೋನಿ ಸ್ಟಾರ್ಕ್ ನಮ್ಮ ವರ್ಲ್ಡ್ ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಒಂದು ಸೂಟ್ ಆಫ್ ಆರ್ಮರ್ ನ ಬಿಲ್ಡ್ ಮಾಡಕ್ ಹೋದ, ಆದ್ರೆ ಅದು ಉಲ್ಟಾ ಆಗಿ ಅಲ್ಟ್ರಾನ್ ಆಗಿ ವಾಪಸ್ ಟೋನಿ ಸ್ಟಾರ್ಕ್ ಮೇಲೆ ಬಿತ್ತು. ಇನ್ನು ಅವೆಂಜರ್ಸ್ ಇನ್ಫಿನಿಟಿ ವಾರ್ ಅಲ್ಲಿ ಥ್ಯಾನೋಸ್ ಲಿಟ್ರಲಿ ಅವನ ಸಾಯ್ಸಕ್ ಹೋಗಿದ್ದ, ಡಾಕ್ಟರ್ ಸ್ಟ್ರೇಂಜ್ ಇಂದ ಅವನು ಬಚಾವಾದ. ಇನ್ನು ಅವೆಂಜರ್ಸ್ ಎಂಡ್ ಗೇಮ್ ಅಲ್ಲಿ ನಮ್ಮ ಯೂನಿವರ್ಸ್ಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ನಮ್ಮ ಐರನ್ ಮ್ಯಾನ್ ಅವನ ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ದ. ಸೊ ಈಗ ನಮ್ಮ ಮೇನ್ ಯೂನಿವರ್ಸ್ ಅಲ್ಲಿ ನಮ್ಮ ಟೋನಿ ಸ್ಟಾರ್ಕ್ ಕೂಡ ಇಲ್ಲ, ಜೊತೆಗೆ ನಮ್ಮ ಡಾಕ್ಟರ್ ಡೂಮ್ ಕೂಡ ಇಲ್ಲ. ಸೊ ಇದರಿಂದ ನಮ್ಮ ಹಿ ಹೂ ರಿಮೈನ್ಸ್ಗೆ ಅವನ ಕೆಲಸ ತುಂಬ ಈಸಿ ಆಯಿತು. ಸೊ ಟೋನಿ ಸ್ಟಾರ್ಕ್ನ ಲೈಫ್ ನೋಡ್ತಿದ್ರೆ ಅವನ ಮೇಲೇ ಇಡೀ ಸೀಕ್ರೆಟ್ ಟೈಮ್ ಲೈನ್ ರಿಲೈ ಆಗೋ ಥರ ಇದೆ. ಆದರೆ ಇನ್ನೊಂದು ಕಡೆ ಇನ್ನೊಂದು ಯೂನಿವರ್ಸ್ ಅಲ್ಲಿ ಡಾಕ್ಟರ್ ಡೂಮ್ಗೂ ಕೂಡ ಈ ಥರನೇ ಕಷ್ಟ ಕೊಡ್ತಾನೆ, ಆದರೆ ಆ ಯೂನಿವರ್ಸ್ ಅಲ್ಲಿ ಡಾಕ್ಟರ್ ಡೂಮ್ನ ವೈಫ್ ಮತ್ತೆ ಮಕ್ಕಳು ಕೂಡ ಸಾಯ್ತಾರೆ. ಡಾಕ್ಟರ್ ಡೂಮ್ನ ಬಾಡಿ ಕೂಡ ಈಗ ಡಿಸಿಂಟಿಗ್ರೇಟ್ ಆಗಿರುತ್ತೆ, ಆದರೆ ಡಾಕ್ಟರ್ ಡೂಮ್ ಇಲ್ಲಿ ಯಾರಿಗೂ ಅವನು ಹೀರೋ ಆಗಿ ಕಾಣಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಅವ್ನು ಯಾರಿಗೋಸ್ಕರ ಕೂಡ ಅವ್ನ ಲೈಫ್ನ ಸ್ಯಾಕ್ರಿಫೈಸ್ ಮಾಡೋಕೆ ಹೋಗಲ್ಲ. ಅವ್ನ ಲೈಫ್ಗೋಸ್ಕರ ಬೇಕಿದ್ರೆ ಬೇರೆ ಎಲ್ಲಾನು ಕೂಡ ಬೀಳ್ಸಕ್ಕೆ ರೆಡಿ ಆಗಿರ್ತಾನೆ, ಯಾವತ್ತೂ ಕೂಡ ಅವ್ನ ಲೈಫ್ನ ಸ್ಯಾಕ್ರಿಫೈಸ್ ಮಾಡಲ್ಲ. ಸೊ ಇಲ್ಲಿ ಡಾಕ್ಟರ್ ಡೂಮ್ನ ವೈಫ್ ಆಗಿ ನಮ್ಮ ಸೂ ಸ್ಟಾರ್ಮ್ ಮತ್ತೆ ಅವ್ರ ಮಗುವಾಗಿ ನಮ್ಮ ಫ್ರಾಂಕ್ಲಿನ್ ರಿಚರ್ಡ್ಸ್ ಇರ್ತಾನೆ. ಆದರೆ ಅವನ ಯೂನಿವರ್ಸಲ್ಲಿ ಎಲ್ಲ ಡೆಸ್ಟ್ರಾಯ್ ಆಗಿರುತ್ತೆ, ಅದರಿಂದಾನೇ ಡಾಕ್ಟರ್ ಡೂಮ್ ಯಾವಾಗ ಅವ್ನ ಸೂಟಿಂದ ಅವ್ನ ಪವರ್ಸ್ ರೀಗೇನ್ ಮಾಡ್ತಾನೋ ಆಗ ಮೊದಲು ಅವನು ಅರ್ತ್ 828ಗೆ ಹೋಗಿ ಅವನ ಮಗ ಆದ ಫ್ರಾಂಕ್ಲಿನ್ ರಿಚರ್ಡ್ಸ್ ಮೀಟ್ ಆಗ್ತಾನೆ. ಈಗ ಯಾವುದಾದ್ರೂ ಒಂದು ಮಗು ಒಬ್ಬ ಸ್ಟ್ರೇಂಜರ್ ಮುಖ ಎಲ್ಲ ಸ್ಕ್ರ್ಯಾಪ್ ಆಗಿರೋದನ್ನ ನೋಡಿ ಸುಮ್ಮನೆ ಇರುತ್ತಾ? ಅಫ್ಕೋರ್ಸ್ ಅಳುತ್ತೆ. ಆದರೆ ಇಲ್ಲಿ ನಮ್ಮ ಫ್ರಾಂಕ್ಲಿನ್ ರಿಚರ್ಡ್ಸ್ ಡೂಮ್ ಮುಖ ನೋಡಿ ಏನು ಕೂಡ ರಿಯಾಕ್ಟ್ ಮಾಡಲ್ಲ, ಇನ್ನೂ ಒಂಥರ ಕನ್ಸರ್ನ್ ತೋರಿಸ್ತಾನೆ. ಯಾಕಂದರೆ ಫ್ರಾಂಕ್ಲಿನ್ ಇಲ್ಲಿ ಡೂಮ್ನ ಒಂದು ಫಾದರ್ ಫಿಗರ್ ಆಗಿ ನೋಡ್ತಾನೆ. ಆಲ್ದೋ ಫ್ರಾಂಕ್ಲಿನ್ ಅವ್ರ ಅಪ್ಪ ಬಂದು ನಮ್ಮ ರೀಡ್ ರಿಚರ್ಡ್ಸ್ ಆಗಿರ್ಬಹುದು, ಆದರೆ ಬೇರೆ ಯೂನಿವರ್ಸಲ್ಲಿ ಫ್ರಾಂಕ್ಲಿನ್ ಅವ್ರ ಅಪ್ಪ ಬಂದು ನಮ್ಮ ಡಾಕ್ಟರ್ ಡೂಮ್ ಆಗಿರ್ತಾನೆ. ಸೊ ಡಾಕ್ಟರ್ ಡೂಮ್ ಈಗ ಅವನ ಫ್ಯಾಮಿಲಿನ ವಾಪಸ್ ಪಡೆಯೋಕ್ಕೆ, ಅವನ ರಿಯಾಲಿಟಿಗೆ ವಾಪಸ್ ಬರಬೇಕಂದ್ರೆ ಕ್ಯಾಂಗ್ ಕ್ರಿಯೇಟ್ ಮಾಡಿರುವ ಎಲ್ಲ ರಿಯಾಲಿಟಿನ ಡೆಸ್ಟ್ರಾಯ್ ಮಾಡಬೇಕು. ಯಾಕಂದರೆ ಎಲ್ಲ ಯೂನಿವರ್ಸಲ್ಲೂ ಕೂಡ ಸಮ್ವೇ ಅನದರ್ ಡೂಮ್ ಅಥವಾ ಡೂಮ್ನ ವೇರಿಯಂಟ್ಸ್ಗೂ ಕೂಡ ಈ ಥರನೇ ಸಫರ್ ಮಾಡ್ತಿರ್ತಾರೆ. ಇದರಿಂದನೇ ನಾವು ಈ ಮೂವಿಯಲ್ಲಿ ಡೂಮ್ನ ಮಲ್ಟಿಪಲ್ ವೇರಿಯಂಟ್ಸ್ ನೋಡ್ತೀವಿ, ಜೊತೆಗೆ ಒಬ್ಳು ಫೀಮೇಲ್ ಡೂಮ್ನ ಕೂಡ ನೋಡ್ತೀವಿ. ಸೊ ಈ ಚೈನ್ನ ಬ್ರೇಕ್ ಮಾಡಬೇಕಂದ್ರೆ ಡಾಕ್ಟರ್ ಡೂಮ್ ಕ್ಯಾಂಗ್ ಅಥವಾ ಹಿ ಹೂ ರಿಮೈನ್ಸ್ ಕ್ರಿಯೇಟ್ ಮಾಡಿರುವ TVA, ಈ ಸೀಕ್ರೆಟ್ ಟೈಮ್ ಲೈನ್ ಎಲ್ಲನೂ ಕೂಡ ಬ್ರೇಕ್ ಮಾಡಬೇಕು. ಸೊ ಡೂಮ್ ಈಗ ಯೂನಿವರ್ಸಸ್ ಮೇಲೆ ಇನ್ಕರ್ಷನ್ ಕ್ರಿಯೇಟ್ ಮಾಡಿ ಯೂನಿವರ್ಸಸ್ನ ಡೆಸ್ಟ್ರಾಯ್ ಮಾಡಿ ಟೈಮ್ ಮತ್ತೆ ಸ್ಪೇಸಿಂದ ಆಚೆ ಇರುವ ನಮ್ಮ TVA ಮತ್ತೆ ಎಲ್ಲ ಟೈಮ್ ಲೈನ್ನು ಇಟ್ಕೊಂಡಿರುವ ಕಾಪಾಡ್ತಿರುವ ನಮ್ಮ ಲೋಕಿನ ಎಲ್ಲನೂ ಕೂಡ ಡೆಸ್ಟ್ರಾಯ್ ಮಾಡಿ ಡೂಮ್ ವರ್ಲ್ಡ್ ಬಿಲ್ಡ್ ಮಾಡ್ತಾನೆ. ಸೊ ಈ ಪ್ಲಾಟ್ ಸ್ಟೋರಿ ತುಂಬಾನೇ ಡಾರ್ಕ್ ಆಗಿದೆ ಅಂಡ್ ತುಂಬಾನೇ ಸೀರಿಯಸ್ ಆಗಿದೆ.
ಸೊ ನಾವು ಇಲ್ಲಿವರೆಗೂ ನೋಡಿರುವ ಎಲ್ಲ ಮೂವೀಸ್ಗಳು ತುಂಬ ಫನ್ನಿ ಆಗಿತ್ತು, ಆದರೆ ಈ ಸ್ಟೋರಿ ಆರ್ಕ್ ತುಂಬಾ ಸೀರಿಯಸ್ ಆಗಿದೆ. ಜೊತೆಗೆ ಟ್ಯಾನೋಸ್ಗಿಂತ ಡಾಕ್ಟರ್ ಡೂಮ್ ಇನ್ನ ಸೀರಿಯಸ್ ಆಗಿ ಇನ್ನ ಒಂದು ಸ್ಪೆಷಲ್ ಆಗಿ ಸ್ಟೋರಿ ಆರ್ಕ್ನ ಬಿಲ್ಡ್ ಮಾಡಿರೋ ಥರ ಕಾಣ್ತಿದೆ. ಸೊ ಇನ್ನು ಮುಂದೆ ನಮಗೆ ಏನೇ ಸಿಕ್ಕಿದ್ರು ಕೂಡ ನಾನು ನಿಮಗೆ ಫಸ್ಟ್ ಇನ್ಫಾರ್ಮ್ ಮಾಡ್ತೀನಿ. ಆ್ಯಂಡ್ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಇವತ್ತಿಗಿಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್ 3000.